ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಕಾರ್ಯಕ್ರಮದಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ, 12 ರಾಶಿಗಳ ಫಲಾಫಲ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚಿಯ ಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸತದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ಅದಕ್ಕೂ ಮುನ್ನ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ಉತ್ತರಾಯಣ, ಶಿಷ್ಯ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ದ್ವಿತೀಯ ತಿಥಿ ರೇವತಿ ನಕ್ಷತ್ರ. ಈ ದಿವಸ ಮಂಗಳವಾರ ಬಂದಿದೆ, ರೇವತಿ ನಕ್ಷತ್ರ ಇದೆ. ರೇವತಿ ನಕ್ಷತ್ರ ಒಳ್ಳೆಯ ನಕ್ಷತ್ರವೇ, ಸಂಶಯ ಇಲ್ಲ ಅದರಲ್ಲಿ. ಮಂಗಳವಾರದ ಮಟ್ಟಿಗೆ ರೇವತಿ ವ್ಯರ್ಥವಾಗಿದೆ. ಯಾಕೆಂದರೆ ಶುಭ ಕಾರ್ಯಗಳಿಗೆ ಒಂದು ನಕ್ಷತ್ರ ಅಷ್ಟರ ಮಟ್ಟಿಗೆ ಹೋಯ್ತಲ್ಲ ಅಂತ ಒಂದು ಸಂಕಟ. ಮುಹೂರ್ತಗಳಿಲ್ಲ. ಮೇನಂತರದಲ್ಲಿ ಗುರು ಶುಕ್ರರ ಹಸ್ತದ ಪ್ರಭಾವದಿಂದಾಗಿ ಮುಹೂರ್ತಗಳಿಲ್ಲದೆ ಈ ಒಂದು ಮಾರ್ಚ್ ಒಳಗೆಲ್ಲ ಮುಗಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಒಂದು ನಕ್ಷತ್ರ ಹೋದರೂ ಅಯ್ಯೋ ರಾಮ, ಇದು ಹೋಯ್ತಲ್ಲ. ರೇವತಿ ನಕ್ಷತ್ರ ಅಥವಾ ಬುಧವಾರ ಬಂದುಬಿಟ್ಟಿದ್ರೆ ಒಳ್ಳೆಯ ಸತ್ಕಾರ್ಯಗಳ ಶುಭ ಕಾರ್ಯಗಳಿಗೆ ಚೆನ್ನಾಗಿರ್ತಾ ಇತ್ತು. ಮಂಗಳವಾರ ಬಂದುಬಿಡ್ತಲ್ಲ ಅಂತ ಒಂದು ಚಿಂತೆ. ಆದರೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ಯಾಕಪ್ಪ ಅಂದರೆ ಮಂಗಳವಾರ ಅಮ್ಮನವರ ಪ್ರಾರ್ಥನೆಗೆ ಬಹಳ ಪ್ರಶಸ್ತ ಕಾಲ. ಹೀಗಾಗಿ ಮಂಗಳವಾರ ದಿವಸ ನೀವು ನೋಡಿ, ಎಷ್ಟೋ ಜನಕ್ಕೆ ಮದುವೆ ಬಾಧೆ ಇದೆ, ಮದುವೆ ಆಗಿಲ್ಲ, ಕೆಲವರು ಹುಡುಕಾಟದಲ್ಲಿದ್ದಾರೆ, ಆದವರು ತೊಂದರೆಯಲ್ಲಿದ್ದಾರೆ. ಏನೋ ಒಂದು ರೀತಿಯ ದಾಂಪತ್ಯದ ಒಂದು ಸುಖಿ ಜೀವನ ಇಲ್ಲದೆ ಒಂದು ಸಂಕಟ, ವ್ಯಥೆ, ಈ ಥರದ್ರಲ್ಲೂ ಇದ್ದಾರೆ. ಎರಡೂ ಬಗೆಯ ಆ ಸಮಸ್ಯೆನ ಬಳಲ್ತಾ ಇರತಕ್ಕಂಥ ಜನರನ್ನು ಪ್ರತಿ ದಿವಸ ನೋಡೋದಾಗಿದೆ. ಪ್ರತಿ ದಿವಸ ಅದೇ ಪ್ರಶ್ನೆಗಳನ್ನು ಕೇಳೋದೇ ಆಗಿದೆ. ಅವರಿಗೆ ನೋಡಿ, ಈ ದಿವಸ ಅಮ್ಮನವರ ಪ್ರಾರ್ಥನೆ. ಅಲ್ಲಿ ದುರ್ಗಾ ಸಪ್ತಶತಿ ಬಹಳ ವಿಶಿಷ್ಟವಾದ ಮಂತ್ರದ ಒಂದು ಗುಚ್ಛ. ಅದು 700 ಶ್ಲೋಕಗಳ ಮಂತ್ರ ಭಾಗ ಅದು. ನೋಡಿ, ಆ ಸಪ್ತಶತಿ ಪಾರಾಯಣವನ್ನು ಈ ದಿವಸ ಮಾಡಿಸಿದ್ರೆ ತುಂಬ 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 ಸಹಕಾರಿಯಾಗುತ್ತೆ. ಅಲ್ಲಿ ಏನಿಲ್ಲ, ಎಲ್ಲ ಸೇರ್ಕೊಂಡು ಬಿಟ್ಟಿದೆ. ಆ ದುರ್ಗಾ ಸಪ್ತಶತಿಯಲ್ಲಿ ಇಂಥದ್ದಕ್ಕೆ ಅಲ್ಲಿ ಪರಿಹಾರ ಇಲ್ಲ ಅನ್ನೋ ಹಾಗೆ ಇಲ್ಲ. ಬಹಳ ವಿಶೇಷವಾಗಿ ಈ ದಾಂಪತ್ಯಕ್ಕೆ ಅಲ್ಲಿ ಒಂದು ವಿಶಿಷ್ಟವಾದದ್ದಿದೆ. ಪತ್ನಿ ಮನೋರಮಾಂ ದೇಹಿ ಅನೋವೃತ್ತ ಅನುಸಾರಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವ. ಇದು ವಿಶಿಷ್ಟವಾದ ಮಂತ್ರ. ಯಾರಿಗೆ ವಧು ಸಿಗ್ತಾ ಇಲ್ಲೋ ಅವರು ಇದನ್ನು ಈ ಒಂದು ಪಾರಾಯಣವನ್ನು ಮಾಡಿಸಿದ್ರೆ, ಸಂಪುಟೀಕರಣ ಪಾರಾಯಣ, ಪಲ್ಲವ ಪಾರಾಯಣ ಹೀಗಿದೆ. ಇದನ್ನು ಮಾಡಿಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಶೀಘ್ರದಲ್ಲಿ 48 ದಿನಗಳೊಳಗಾಗಿ ಆಗಿದ್ದಿದೆ, ಅಂಥದ್ದೊಂದು ಫಲವನ್ನು ಕಂಡಿದ್ದಿದ್ದಾರೆ. ಹೀಗಾಗಿ ಇದು ತುಂಬ ಸಹಕಾರಿಯಾಗುತ್ತೆ. ಮತ್ತು ಹೆಣ್ಣು ಮಕ್ಕಳಿಗೆ ಈ ದಿವಸ ನೋಡಿ, ಬಹಳ ಮಂಗಳವಾರ ಮಂಗಲವನ್ನೇ ತಂದುಕೊಡ್ತಕ್ಕಂಥವಳು. ಹೆಣ್ಣುಮಕ್ಕಳು ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಂಡು ಸರಳವಾಗಿದೆ, ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರವನ್ನು 16 ಬಾರಿ ಹೇಳ್ಕೊಳ್ಳಿ, 16 ದಿವಸ ಮಾಡಿ. ಮಂಗಳವಾರ ಇದು ತುಂಬ ಪ್ರಶಸ್ತವಾದ ಕಾಲ. ಏನು ಮಂಗಳವಾರ ಮಾಡಬಹುದ? ಖಂಡಿತ ಮಾಡಿ. ಅಮ್ಮನವರ ಪ್ರಾರ್ಥನೆಗೆ ವಾರ ಸಮಯಗಳ ಭೇದವೇ ಇಲ್ಲ. ಹೆಣ್ಮಕ್ಳು ಯಾರಿಗೆ ಅಗತ್ಯ ಇದೆ ಅಂಥವರು ಈ ಒಂದು ಮಂತ್ರವನ್ನು ಹೇಳಿಕೊಂಡ್ರೆ ತುಂಬ ಸಹಾಯವಾಗುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.